ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾತಾಡಲಿಕ್ಕಿದ್ದೀನಿ ಎಕ್ಸ್ಕ್ಯೂಸ್ ಮಿ ಮೂವಿ ಬಗ್ಗೆ. ಈ ಮೂವಿ ನನ್ನ ಫೇವ್ರೆಟ್ ಮೂವಿ ಅಂತ ಹೇಳ್ಬೋದು. ಈ ಮೂವಿ ಐಕಾನಿಕ್ ಗೈಸ್. ಈ ಮೂವಿಯ ಸಾಂಗ್ಸ್ ಈಗಲೂ ಕೂಡ ಕೇಳ್ತಾರೆ. ಓಕೆ, ಈಗ ಶುರು ಮಾಡೋಣ ಈ ಮೂವಿನ. ಫಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ಅಮ್ಮ ಮಗನ. ಅವರ ಬಾಂಡಿಂಗ್ ತುಂಬ ಒಳ್ಳೆಯದಿರ್ತದೆ. ಅಮ್ಮ ಮಗನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಆ್ಯಂಡ್ ಆ ಮಗನ ಹೆಸರು ಅಜಯ್. ಇನ್ನೊಂದು ಕಡೆ ನಾವು ನೋಡ್ತೀವಿ ಸುನೀಲನ್ನು. ಅವನು ತುಂಬ ಜಾಸ್ತಿ ಪೋಖ್ರಿ ಹುಡುಗ. ಲೈಕ್ ಅವನು ಅಜಯ್ ಥರ ಸಾಫ್ಟ್ ಇರಲ್ಲ, ತುಂಬ ಜಾಸ್ತಿ ವೈಲೆಂಟ್ ಇರ್ತಾನೆ. ಅವ್ನಿಗೇನಾದರೂ ಪಡ್ಕೊಳ್ಳಿಕ್ಕಿದ್ರೆ ಅದನ್ನು ಪಡ್ಕೊಂಡೇ ತೀರ್ತಾನೆ. ಇಲ್ಲಿ ಫಸ್ಟ್ ಸೀನಲ್ಲಿ ನಾವು ನೋಡ್ತೀವಿ, ಒಂದು ಕಬಡ್ಡಿಯಲ್ಲಿ ಅವ್ನು ವಿನ್ ಆಗಬೇಕು ಅಂತ ಮೋಸ ಮಾಡಿ ಅವನು ವಿನ್ನು ಕೂಡ ಆಗ್ತಾನೆ. ಇದರಲ್ಲಿ ಗೊತ್ತಾಗ್ತದೆ ಅವನ ಮೆಂಟಾಲಿಟಿ ಏನು ಅಂತ. ಇನ್ನೊಂದು ಕಡೆ ಅಜಯ್ ಇರ್ತಾನೆ. ಅವ್ನು ಪಿಟೀಲಿ ಇಟ್ಕೊಂಡು ಮ್ಯೂಸಿಕನ್ನು ಮಾಡೋದು, ಮ್ಯೂಸಿಕನ್ನು ರೆಡಿ ಮಾಡೋದೇ ಅವನದು ಹಾಬಿಯಾಗಿರುತ್ತೆ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಇವರಿಬ್ಬರು ಕೂಡ ಮಾತಾಡ್ಕೊಳ್ತಾ ಹೋಗ್ತಿದ್ದಾರೆ. ಆ್ಯಂಡ್ ಆ ಟೈಮಲ್ಲಿ ಅಜಯ್ ಹತ್ರ ಒಂದು ಮೊಲ ಇರ್ತದೆ. ಸೊ ಹಾಗಾಗೋಸ್ಕರ ಸುನಿಲ್ಗೆ ಅದು ಸಿಟ್ಟು ಬಂದು ಆ ಮೊಲನ ಅವನು ಬಾವಿಗೆ ನುಗ್ಬಿಡ್ತಾನೆ. ಮೊಲನ ಬಚಾವ್ ಮಾಡ್ಲಿಕ್ಕೆ ಹೋಗಿ ಅಜಯ್ ಕೂಡ ಆ ಬಾವಿಗೆ ಬಿದ್ದುಬಿಡ್ತಾನೆ. ಆಗ ಗೌಡ್ರಲ್ಲಿಗೆ ಬಂದು ಅಜಯ್ನ ಬಚಾವ್ ಮಾಡ್ತಾರೆ. ಸುನಿಲ್ಗೆ ತುಂಬ ಜಾಸ್ತಿ ಬೈತಾರೆ ಆ್ಯಂಡ್ ಹೊಡಿತಾರೆ ಕೂಡ. ಆ್ಯಂಡ್ ಅಜಯನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಸುನಿಲ್ಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಆ್ಯಂಡ್ ಅವನು ಅಲ್ಲಿ ಇರಲಿಕ್ಕೂ ಬಯಸಲ್ಲ. ಸೊ ಹಾಗಾಗಿ ಅವನು ಬಸ್ ಇಟ್ಕೊಂಡು ಇಲ್ಲಿಂದ ಹೋಗಬೇಕು, ಪೇಟೆಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಸೊ ಅವನು ಬಸ್ಸಲ್ಲಿ ಕೂತಿರ್ತಾನೆ. ಆ ಟೈಮಲ್ಲಿ ಅಜಯ್ ಬಂದು ಹೇಳ್ತಾನೆ, ನೀನು ಹೋಗಬೇಡ, ನಾನು ನಿನಗೆ ನೆಕ್ಸ್ಟ್ ಮೊಲ ಕೊಡ್ತೀನಿ, ಹಾಗೆ ಹಿಂಗೆ ಅಂತ. ಅದೇ ಸುನಿಲ್ ಅಲ್ಲಿಂದ ಹೋಗಿಬಿಡ್ತಾನೆ. ನಾವು ನೋಡ್ತೀವಿ, ಒಂದು ಫಂಕ್ಷನ್ ನಡೀತಾ ಇರ್ತದೆ. ಅಲ್ಲಿ ಸುನಿಲ್ ಮ್ಯೂಸಿಕನ್ನು ನುಡಿಸ್ತಾನೆ. ಆ ಮ್ಯೂಸಿಕ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಆ ವ್ಯಕ್ತಿಗೆ. ಅವ್ರು ಹೇಳ್ತಾರೆ, ನಿನ್ನ ಮಗನನ್ನು ಕಳಿಸು, ಅಲ್ಲೊಂದು ಮ್ಯೂಸಿಕ್ ಕಾಲೇಜ್ ಇದೆ, ಅಲ್ಲಿಗೆ ಸೇರಿಸ್ತೀನಿ ನಾನು ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಆ ವಿಷಯ ಕೇಳಿ ನಮ್ಮ ಅಜಯ್ಗೆ ಇಷ್ಟ ಆಗಲ್ಲ. ಅವನು ಅಲ್ಲಿಂದ ಓಡ್ತಾನೆ. ಯಾಕಂದರೆ ತಾಯಿನ ಬಿಟ್ಟಿರೋದು ಅವನಿಗೆ ಆಗೋದಿಲ್ಲ. ತಾಯಿ ಅವನ ಹತ್ರ ಹೋಗಿ ಹೇಳ್ತಾರೆ, ನೋಡು ಮಗ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ನೀನು ಅಲ್ಲಿಗೆ ಹೋಗಿ ಒಳ್ಳೆ ವಿದ್ಯಾರ್ಥಿ ಆಗಬೇಕು, ಒಳ್ಳೆ ಮನುಷ್ಯ ಆಗಬೇಕು ಅಂತೆಲ್ಲ ತಾಯಿ ಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಅವನು ಕೂಡ ಒಪ್ಕೋತಾನೆ. ತಾಯಿಯನ್ನು ಬಿಟ್ಟು ಆ ಊರಿಗೆ ಪೇಟೆಗೆ ಹೋಗಲಿಕ್ಕೆ ಅವನಿಗೆ ತುಂಬ ಜಾಸ್ತಿ ಬೇಜಾರಾಗ್ತಿರ್ತದೆ. ಈ ಟೈಮಲ್ಲಿ ಒಂದು ಮ್ಯೂಸಿಕ್ ಪ್ಲೇ ಆಗಿರ್ತದೆ, ಬ್ರಹ್ಮ ವಿಷ್ಣು ಶಿವ ಇದೆ. ಓ ಮೈ ಗಾಡ್, ಈ ಮ್ಯೂಸಿಕ್ ಈಗಲೂ ಕೇಳಿದ್ರು ನನ್ನ ಕಣ್ಣಲ್ಲಿ ನೀರು ಬರ್ತದೆ ಅಂಥ ಮ್ಯೂಸಿಕ್. ಸ್ವಲ್ಪ ವರ್ಷ ಆಗಿದೆ. ಈ ಟೈಮಲ್ಲಿ ಅಜಯ್ ದೊಡ್ಡವನಾಗಿದ್ದಾನೆ. ಅವನು ಈ ರೀತಿ ಫುಟ್ಪಾತಲ್ಲಿ ನಡೀತಾ ಇರುವಾಗ ಅವನು ಅಲ್ಲಿ ಮ್ಯೂಸಿಕನ್ನು ನುಡಿಸ್ತಾನೆ. ಆ ಮ್ಯೂಸಿಕ್ ಒಬ್ಬಳು ಹುಡುಗಿಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಈ ಹುಡುಗಿ ಹೆಸರು ಮಧು ಫ್ರೆಂಡ್ಸ್ ಅವಳನ್ನು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾರು ಆ ಮ್ಯೂಸಿಕ್ನ ನುಡಿಸಿದ್ದು ಅಂತ ಅವಳು ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಬಟ್ ಆ ಮ್ಯೂಸಿಕ್ ನುಡಿಸಿದ್ದು ಯಾರು ಅಂತ ಅವಳಿಗೆ ಗೊತ್ತಾಗಲ್ಲ. ಒಟ್ರಾಶಿ ಹೇಳಬೇಕಾದ್ರೆ ಅವಳು ಆ ಮ್ಯೂಸಿಕನ್ನು ಇಷ್ಟಪಟ್ಟಿದ್ಲು. ಅಜಯ್ ಮನೆಗೆ ಬರ್ತಾನೆ. ಅಲ್ಲಿರೋ ಅಂಕಲ್ ಆಂಟಿ ಜೊತೆ ಮಾತಾಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ನೆಕ್ಸ್ಟ್ ಡೇ ಸೀನ್. ಆ ದಿನ ಹೋಲಿ ಆಗಿರುತ್ತೆ. ಸೊ ಮಧು ಅವರು ಎದ್ದಿರಲ್ಲ. ಆ್ಯಂಡ್ ಎಲ್ಲ ಮಕ್ಕಳು ಕೂಡ ರೆಡಿಯಾಗಿರ್ತಾರೆ ಅವ್ರಿಗೊಂದು ಬಣ್ಣ ಹಾಕಬೇಕು ಅಂತ. ನಾವು ನೋಡ್ತೀವಿ ರೋಡಿಗಿಳಿ ರಾಧಿಕಾ ಅನ್ನೋ ಸಾಂಗ್ ಆಗುತ್ತೆ. ಮಧು ಮ್ಯೂಸಿಕನ್ನು ಹುಡ್ಕೊಂಡು ಕೆಳಗೆ ಬರ್ತಾಳೆ. ಆ್ಯಂಡ್ ಅಲ್ಲಿದ್ದ ಮಕ್ಕಳು ಅವಳಿಗೆ ಬಣ್ಣನ ಹಾಕಿಬಿಡ್ತಾರೆ. ನಾವು ನೋಡ್ತೀವಿ ಒಂದು ಪಾರಿವಾಳ ಫುಲ್ಲು ಬಣ್ಣದಲ್ಲಿ ಮುಳುಗಿ ಹೋಗಿದೆ. ಆ ಒಂದು ಬಣ್ಣದಲ್ಲಿ ಮುಳುಗಿ ಹೋದ ಪಾರಿವಾಳನ ಚೆನ್ನಾಗಿ ಸ್ನಾನ ಮಾಡಿಸಿ ಆ ಒಂದು ಪಾರಿವಾಳಗೆ ಸ್ಟಿಕ್ಕರನ್ನು ಇಟ್ಬಿಡ್ತಾಳೆ, ಉದ್ದ ಸ್ಟಿಕ್ಕರ್. ಆ ಒಂದು ಪಾರಿವಾಳನ ಬಿಟ್ಬಿಡ್ತಾಳೆ ಹಾರಲಿಕ್ಕೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ, ಪಾರಿವಾಳಗೆ ತೊಂದರೆ ಕೊಡ್ತಿದ್ದ ಮಕ್ಕಳನ್ನು ಓಡಿಸ್ತಾನೆ ಅಜಯ್. ಆ್ಯಂಡ್ ಅಲ್ಲೇ ಆ ಒಂದು ಮುದ್ದಾದ ಪಾರಿವಾಳಗೆ ಯಾರು ಸ್ಟಿಕ್ಕರ್ ಇಟ್ಟದ್ದು ನೋಡಿ, ಅದು ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತು ಅಜಯ್ಗೆ. ಆ ಸ್ಟಿಕ್ಕರನ್ನು ತೆಗೆದು ತನ್ನ ರೂಮ್ನ ಕನ್ನಡಿಗೆ ಹಾಕ್ಬಿಡ್ತಾನೆ. ಅವನು ಕೂಡ ತುಂಬ ಜಾಸ್ತಿ ಅಂದರೆ ಸರ್ಪ್ರೈಸ್ ಆಗಿದ್ದ. ಯಾರಿರ್ಬೋದು ಈ ಹುಡುಗಿ, ಏನು ಕತೆ? ನಾವು ನೋಡ್ತೀವಿ ಒಂದು ಮ್ಯೂಸಿಕಲ್ ಟೀಮಲ್ಲಿ ಅವನು ಲೀಡರ್ ಆಗಿದ್ದಾನೆ. ಆ್ಯಂಡ್ ಆ ಟೈಮಲ್ಲಿ ಒಬ್ಬಳು ಹುಡುಗಿ ಎಂಟರ್ ಆಗ್ತಾಳೆ. ಆ್ಯಂಡ್ ಅವಳ ಒಂದು ಸ್ಟಿಕ್ಕರ್ ಸೇಮ್ ಸ್ಟಿಕ್ಕರ್ ಆಗಿರ್ತದೆ. ಅದನ್ನು ಅವನು ನೋಟಿಸ್ ಮಾಡ್ತಿರ್ತಾನೆ. ಸುನಿಲ್ ಒಂದು ರೆಸ್ಟೋರೆಂಟಲ್ಲಿ ಇರ್ತಾನೆ. ಆ್ಯಕ್ಚುಲಿ ಮಧು ಅವರು ಏನು ಮಾಡ್ತಾರೆ ಅಂದರೆ, ಸುನಿಲೇ ಆ ಒಂದು ಲವ್ ಲೀಡರ್ ಕೊಟ್ಟೋದು ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸುನಿಲ್ಗೆ ಹಿಗ್ಗ ಮುಗ್ಗ ಬೈತಾಳೆ. ಆಮೇಲೆ ಮಧು ಗೊತ್ತಾಗ್ತದೆ ಅದು ಸುನಿಲ್ನ ತಪ್ಪು ಏನಿಲ್ಲ ಅಂತ. ಆಮೇಲೆ ಅಲ್ಲಿಂದ ಸೀದಾ ಹೋಗಿಬಿಡ್ತಾಳೆ. ಮತ್ತೊಂದು ದಿನ ನಾವು ಗಿಟಾರ್ ಶಾಪಲ್ಲಿ ನೋಡ್ತೀವಿ. ಗಿಟಾರ್ ಶಾಪಲ್ಲಿ ಅಜಯ್ ಬಂದು ಆ ಒಂದು ಪಿಟೀಲನ್ನು ನುಡಿಸ್ತಾನೆ. ಆ್ಯಂಡ್ ನುಡಿಸಿ ಅಲ್ಲಿಂದ ಹೋಗಿಬಿಡ್ತಾನೆ. ಅಲ್ಲಿಗೆ ಮಧು ಬಂದು ಕೇಳ್ತಾಳೆ ಯಾರು ನುಡಿಸಿದ್ದು ಅಂತ. ಬಟ್ ಅವರಿಗೆ ಶಾಪ್ ಅವರಿಗೂ ಹೇಳಿಕೆ ಆಗೋದಿಲ್ಲ. ನಾವು ನೋಡ್ತೀವಿ ಸುನಿಲ್ ಒಂದು ಹುಡುಗಿನ ಫಾಲೋ ಮಾಡ್ಕೊಂಡು ಬಂದುಬಿಡ್ತಾನೆ. ಆ್ಯಂಡ್ ಆ ಹುಡುಗಿಗೆ ಯಾರೋ ಒಬ್ಬ ರೌಡಿ ಕಾಳಾಗ್ತಿದ್ದಂತೆ. ಆ್ಯಂಡ್ ನಾವು ನೋಡ್ತೀವಿ ಸುನಿಲ್ನ ಕ್ಯಾರೆಕ್ಟರನ್ನು. ಇವನು ಯಾವ ರೀತಿ ಅಂದರೆ, ಯಾವ ಒಂದು ಸಿಚುವೇಷನಲ್ಲೂ ಹೆದರಲ್ಲ ಆ್ಯಂಡ್ ಯಾರನ್ನು ಬಿಡಲ್ಲ. ಒಟ್ರಾಶಿ ಹೇಳಬೇಕಾದ್ರೆ ವೈಲೆಂಟ್ ಕ್ಯಾರೆಕ್ಟರ್, ರೌಡಿ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಮಧು ಸಿಗ್ತಾಳೆ. ಮಧು ಸಾರಿ ಹೇಳ್ತಾಳೆ ರೆಸ್ಟೋರೆಂಟಲ್ಲಿ ಬೈದಿದ್ದಕ್ಕೆ. ಆ್ಯಂಡ್ ಅವನಂತೂ ಮಾತಾಡ್ತಾ ಬರ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಕಾಲೇಜ್ ಸೀನನ್ನು. ಮಧು ಎಕ್ಸ್ಪ್ಲೇನ್ ಮಾಡ್ತಾಳೆ,
ಪ್ರೀತಿ ಮಾಡ್ಬೋದು ಮುಖ ನೋಡ್ದಾನೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆ್ಯಂಡ್ ಆ್ಯಕ್ಚುಲಿ ಮಧು ಆ ಮ್ಯೂಸಿಕ್ ಬಾಯ್ನ ಇಷ್ಟಪಡ್ತಿರ್ತಾಳೆ. ಆದರೆ ಆ ಹುಡುಗ ಯಾರು ಅನ್ನೋದು ಮಧು ಗೊತ್ತಿಲ್ಲ. ಇನ್ನೊಂದು ಕಡೆ ಅಜಯ್ ಕೂಡ ಆ ಹುಡುಗಿನ ಇಷ್ಟಪಟ್ಟಿರ್ತಾನೆ. ಯಾಕಂದರೆ ಏನೋ ಕನೆಕ್ಷನ್ ಇರುತ್ತೆ ಅವರ ಮಧ್ಯೆ. ನಾವು ನೋಡ್ತೀವಿ ಸುನಿಲನ, ಅವನು ಮಧು ಕಾಲೇಜಲ್ಲೇ ಇರ್ತಾನೆ ಆ್ಯಂಡ್ ಅವನು ಫಾಲೋ ಮಾಡ್ಕೊಂಡು ಕ್ಲಾಸಲ್ಲೆಲ್ಲ ಕೂತಿರ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಮಧು ತಪ್ಪು ಎನ್ಕೊಂಡು ಪುನಃ ಬೈಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಅವಳಿಗೆ ಗೊತ್ತಾಗುತ್ತೆ ಅವನು ಕೂಡ ಈ ಒಂದು ಕಾಲೇಜ್ನ ಸ್ಟೂಡೆಂಟ್ ಅಂತ. ನಮ್ಗೆ ಗೊತ್ತಾಗೋದಿಲ್ಲಿ ಸುನಿಲ್ಗೆ ಮಧು ಅಂದರೆ ತುಂಬ ಜಾಸ್ತಿ ಇಷ್ಟ. ಆ ವಿಷಯನ ಅಜಯ್ಗೆ ಹೇಳ್ತಾನೆ ಸುನಿಲ್. ಅಜಯ್ ಹೇಳ್ತಾನೆ, ಹೌದು ಆ್ಯಕ್ಚುಲಿ ನನಗೂ ಕೂಡ ಒಬ್ಬಳು ಹುಡುಗಿ ಇಷ್ಟ ಇದ್ದಾಳೆ, ಅವಳನ್ನು ಫಾಲೋ ಮಾಡ್ತಿದ್ದಾಳೆ. ಒಟ್ರಾಶಿ ಹೇಳ್ಬೇಕಾದ್ರೆ ನನಗೆ ಅವಳಂದರೆ ತುಂಬ ಜಾಸ್ತಿ ಇಷ್ಟ. ಆ ವಿಷಯನೆಲ್ಲ ಕೇಳಿ ಸುನಿಲ್ ಹೇಳ್ತಾನೆ, ನೀನದೆಂಥ ಮರೆಯ ಡ್ರಾಮೆಟಿಕ್ ಲವ್ ಸ್ಟೋರಿ ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ನಾವು ನೆಕ್ಸ್ಟ್ ಡೇ ನೋಡ್ತೀವಿ ಅಲ್ಲಿ ಅವನು ಮ್ಯೂಸಿಕನ್ನು ಕಂಪೋಸ್ ಮಾಡ್ತಿರ್ತಾನೆ. ಆ್ಯಂಡ್ ಒಬ್ಬಳು ಹುಡುಗಿ ಬಂದು ಅವನ ಜೊತೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಬಟ್ ಅವಳ ಜೊತೆ ಮಾತಾಡಲಿಕ್ಕೆ ಅಜಯ್ಗೆ ಆಗೋದಿಲ್ಲ. ನಾವು ನೋಡ್ತೀವಿ ಇಲ್ಲಿ ಮಧು ಹೇಳ್ತಾ ಇರ್ತಾಳೆ, ಆ ಹುಡುಗ ನನಗೆ ಸಿಕ್ಕೇ ಸಿಗ್ತಾನೆ, ಯಾಕಂದರೆ ನಾನು ಅವನನ್ನು ಇಷ್ಟಪಡ್ತೀನಿ, ಅವನ ಮ್ಯೂಸಿಕನ್ನು ಇಷ್ಟಪಡ್ತೀನಿ. ಇನ್ನೊಂದು ಕಡೆ ನಾವು ನೋಡ್ತೀವಿ ಅಜಯ್ ಆ ಒಂದು ಮ್ಯೂಸಿಕನ್ನು ನುಡಿಸ್ತಾ ಇದ್ದಾನೆ. ಆ್ಯಕ್ಚುಲಿ ಅಜಯ್ ಕೂಡ ಹುಡುಕ್ತಾ ಇರ್ತಾನೆ ಆ ಹುಡುಗಿನ. ಆ್ಯಂಡ್ ಹುಡುಗಿ ಕೂಡ ಅಂದರೆ ಮಧು ಕೂಡ ಹುಡುಕ್ತಾ ಇರ್ತಾಳೆ. ಬಟ್ ಮಧು ನೋಡೋದು ಮಾತ್ರ ಸುನಿಲನ್ನು. ಸುನಿಲೇ ಆ ಒಂದು ಮ್ಯೂಸಿಕ್ನ ಹುಡುಗ ಅಂತ ಅನ್ಕೋತಾಳೆ. ಆದರೆ ಅಜಯ್ ಮಾತ್ರ ಆ ಕಡೆ ಈ ಕಡೆ ಹುಡುಕ್ತಾ ಇರ್ತಾನೆ ಮಧುನ. ಇಲ್ಲಿ ನಮಗೆ ಗೊತ್ತಾಗೋದೇನೆಂದರೆ ಮಧು ಆ ಮ್ಯೂಸಿಕನ್ನು ಇಷ್ಟಪಟ್ಟಿರ್ತಾಳೆ. ಸೊ ಮ್ಯೂಸಿಕ್ ಯಾರೇ ನುಡಿಸಿದ್ರು ಕೂಡ ಅವಳು ಅವನನ್ನು ಇಷ್ಟಪಡ್ತಾಳಲ್ವ. ಸುನಿಲ್ ಅಂದರೆ ಅವಳಿಗೆ ಆಗ್ತಾನೆ ಇರಲ್ಲ, ಒಟ್ರಾಶಿ ದುಶ್ಮನ್ ಥರ ನೋಡ್ತಾ ಇರ್ತಾಳೆ. ಈಗ ಅವಳೇ ಅವನ ಜೊತೆ ಮಾತಾಡ್ತಿದ್ದಾಳೆ, ಅದು ಕೂಡ ತುಂಬ ಚೆನ್ನಾಗಿ. ಆ್ಯಂಡ್ ಸುನಿಲ್ಗೆ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಅಜಯೇ ಆ ಮ್ಯೂಸಿಕ್ ಹುಡುಗ, ಅಂದರೆ ಮಧು ಇಷ್ಟಪಡ್ತಿರೋ ಹುಡುಗ. ಇದನ್ನು ಹೇಗಾದರೂ ಮುಚ್ಚಿಡ್ಬೇಕಂತ ಅವನು ಡಿಸೈಡ್ ಮಾಡ್ತಾನೆ. ಮೊದಲು ಪ್ಲ್ಯಾನ್ ಆಗಿರುತ್ತೆ ಅಜಯ್ಗೆ ಹೊಡಿಸೋದು, ಯಾಕಂದರೆ ಅವನು ಮಧುನ ಇಷ್ಟಪಡ್ತಿದ್ದ ಅದಕ್ಕೆ. ಸೊ ಇಲ್ಲಿ ನಾವು ನೋಡ್ತೀವಿ ಒಂದು ಗ್ಯಾಂಗಿಗೆ ಅವನು ಸಾಮ ಹೊಡಿತಾನೆ ಆ್ಯಂಡ್ ಅಲ್ಲಿ ಹೆಸರು ಹೇಳ್ತಾನೆ ಅಜಯ್ ಅಂತ. ಸೊ ಆ ಗ್ಯಾಂಗ್ ಅವರು ಬರ್ತಾರೆ, ಇಲ್ಲಿ ಇರೋ ಅಜಯನ ಅವನು ತಪ್ಪು ಮಾಡಿಲ್ಲದಿದ್ದರೂ ವಧೆ ತಿಂತಾನೆ. ಆ್ಯಂಡ್ ನಾವು ನೋಡ್ತೀವಿ ಈ ಒಂದು ಸೀನನ್ನು, ನಮಗೆ ಬೇಜಾರಾಗುತ್ತೆ ಅಜಯ್ ಕ್ಯಾರೆಕ್ಟರ್ ಮೇಲೆ. ಮನೆಗೆ ಬಂದಮೇಲೆ ಸುನಿಲ್ ಓವರ್ ಆ್ಯಕ್ಟ್ ಮಾಡ್ತಾನೆ, ಲೈಕ್ ಬ್ಯಾಟ್ ಎಲ್ಲ ಇಟ್ಕೊಂಡು ಓಡ್ತಾನೆ ಅಲ್ಲಿಂದ. ಆ್ಯಂಡ್ ಒಂದು ಮೂಮೆಂಟಿಗೆ ಅಲ್ಲೇ ಸ್ಟಾಪ್ ಆಗಿ ನಗ್ತಾನೆ. ಅವನಿಗೆ ತುಂಬ ಜಾಸ್ತಿ ಖುಷಿ ಆಗುತ್ತೆ ಅಜಯ್ಗೆ ಪೆಟ್ಟು ಬಿದ್ದದ್ದು. ಒಟ್ರಾಶಿ ಹೇಳೋದಾದರೆ ಅವನು ಅಜಯ್ ಮುಂದೆನೂ ಕೂಡ ತುಂಬ ಒಳ್ಳೆಯ ಡ್ರಾಮಾ ಮಾಡ್ತಿದ್ದಾನೆ, ಲೈಕ್ ನಾನು ಬೆಸ್ಟ್ ಫ್ರೆಂಡ್ ರೀತಿ. ಬಟ್ ಅವನಿಗೆ ಮನಸ್ಸಲ್ಲಿ ಅಜಯ್ ಆ ಮಧು ಇಷ್ಟಪಡ್ತಿರೋ ಹುಡುಗ ಅಂತ ಗೊತ್ತಿದೆ, ಅದಕ್ಕೆ ಅವನಿಗೆ ತುಂಬ ಜಾಸ್ತಿ ಸಿಟ್ಟಿದೆ. ಅಜಯ್ ಮಧುನ ಮನೆಗೆ ಹೋಗಿ ಎಲ್ಲ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ಎಲ್ಲಿಗೆ ಹೋಗಿದ್ದಾಳೆ, ಎಂಥ ಕತೆ ಅಂತ. ಆ್ಯಕ್ಚುಲಿ ಅವನಿಗೆ ಹೆದರಿಕೆ ಇರ್ತದೆ ಒಂದು ವೇಳೆ ಅಜಯನ ಮೀಟ್ ಆಗಿದ್ರೆ ಅಂತ. ಇಲ್ಲಿ ನಾವು ನೋಡ್ತೀವಿ ಮದುವೆ ಅವನ ಜೊತೆ ತುಂಬ ಜಾಸ್ತಿ ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡ್ತಾಳೆ. ಆ್ಯಂಡ್ ಫೈನಲಿ ಅವರು ಲವರ್ಸ್ ಆಗಿದ್ದಾರೆ. ಆ್ಯಂಡ್ ಆ ದಿನವೇ ಅವಳ ತಂದೆಗೆ ಕೂಡ ಗೊತ್ತಾಗುತ್ತೆ. ಮಾರ್ಕೆಟ್ ಸೀನ್ ನೋಡ್ತೀವಿ, ಅಲ್ಲಿ ಮಧು ಕೂಡ ಬಂದಿರ್ತಾರೆ ಆ್ಯಂಡ್ ಅಜಯ್ ಕೂಡ. ಅಜಯ್ ಮತ್ತು ಮಧು ಮೀಟ್ ಆಗಬಾರ್ದು ಅಂತ ಅಲ್ಲಿಗೆ ಸುನಿಲ್ ಓಡಿ ಓಡಿ ಬರ್ತಾನೆ. ಅಜಯ್ ಮ್ಯೂಸಿಕ್ ನುಡಿಸಿದ್ರು ಕೂಡ ಸುನಿಲ್ ನುಡಿಸಿದ್ದು ಅಂತ ಆ್ಯಕ್ಟಿಂಗ್ ಕೂಡ ಮಾಡ್ತಾನೆ. ಮಧು ಮನೆಯಲ್ಲಿ ಸುನಿಲನ್ನು ಅಳಿಯ ಅಂತ ಒಪ್ಪಿರ್ತಾರೆ. ನಾವು ನೋಡ್ತೀವಿ ಕಾಲೇಜ್ ಸೀನನ್ನು, ಅಜಯ್ಗೆ ಲವ್ ಎಕ್ಸ್ಪ್ರೆಸ್ ಮಾಡ್ತಾಳೆ ಆ ಹುಡುಗಿ. ಆ ಟೈಮಲ್ಲಿ ಅಜಯ್ ಹೇಳ್ತಾನೆ, ಆ್ಯಕ್ಚುಲಿ ನಾನು ಒಬ್ಬಳನ್ನು ಇಷ್ಟಪಡ್ತಿದ್ದೀನಿ ಆ್ಯಂಡ್ ಅವಳು ಕೂಡ ನೀನು ಹಾಕಿದ ಸ್ಟಿಕ್ಕರ್ ನಾನು ಇಷ್ಟಪಟ್ಟ ಹುಡುಗಿನ ಸ್ಟಿಕ್ಕರ್ ಥರನೇ ಇತ್ತು, ಅದಕ್ಕೆ ನಾನು ನಿನ್ನನ್ನು ಜಾಸ್ತಿ ಒಬ್ಸರ್ವ್ ಮಾಡಿದ್ದು. ಆ್ಯಂಡ್ ಆ ಟೈಮಲ್ಲಿ ಆ ಹುಡುಗಿ ಹೇಳ್ತಾಳೆ, ಈಗಿನ ಕಾಲದಲ್ಲಿ ಮುಖ ನೋಡ್ತಾನೆ ಇಲ್ಲವ್ವ, ನೋಡು ಅಜಯ್ ಖಂಡಿತ ಅವಳು ನಿಮಗೆ ಸಿಗಲ್ಲ. ಆಗ ಅಜಯ್ ಹೇಳ್ತಾನೆ, ಅವಳು ನನಗೆ ಸಿಕ್ಕೇ ಸಿಗ್ತಾಳೆ, ನೋಡ್ತಾ ಇರು ನೀನು ಅಂತ. ಆ ಟೈಮಲ್ಲಿ ಈ ಹುಡುಗಿ ಹೇಳ್ತಾಳೆ, ಅವಳು ಸಿಕ್ಕಿಲ್ಲ ಅಂದರೆ ನೀನು ನನ್ನನ್ನು ಮದುವೆ ಆಗ್ತೀಯಲ್ಲ. ಆಗಲೂ ಅಜಯ್ ಹೇಳ್ತಾನೆ, ಇಲ್ಲ ಇಲ್ಲ ಅವಳು ನನಗೆ ಸಿಕ್ಕೇ ಸಿಗ್ತಾಳೆ ಅಂತ. ಆ್ಯಕ್ಚುಲಿ ಅವನು ತುಂಬ ಜಾಸ್ತಿ ಕಾನ್ಫಿಡೆಂಟಲ್ಲಿದ್ದ ಅವನ ಪ್ರೀತಿ ಬಗ್ಗೆ. ನಾವು ನೋಡ್ತೀವಿ ಸುನಿಲ್ ಮನೆಗೆ ಮಧು ಫ್ಯಾಮಿಲಿ ಬಂದಿರ್ತದೆ. ಇಲ್ಲಿ ಏನು ಮಾಡ್ತಾನೆ ಸುನಿಲ್ ಅಂದರೆ ಒಂದು ಟೆಲಿಗ್ರಾಮ್ ಕಳಿಸ್ತಾನೆ, ಲೈಕ್ ಅಜಯ್ನ ಅಮ್ಮನಿಗೆ ಹುಷಾರಿಲ್ಲ ಅಂತ. ಇಲ್ಲಿ ಅಜಯ್ನ ಅಮ್ಮನಿಗೆ ಏನಾಗಿರಲ್ಲ, ಅಜಯ್ ಲಿಟ್ರಲಿ ಓಡ್ಕೊಂಬರ್ತಾನೆ ಮನೆಯಿಂದ. ಆ್ಯಂಡ್ ಆ ಟೈಮಲ್ಲಿ ಅಲ್ಲಿಗೆ ಗೌಡ್ರು ಬಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಸುನಿಲ್ಗೆ ಮದುವೆ ಫಿಕ್ಸ್ ಆಗಿದೆ ಅಂತ. ಆ ಟೈಮಲ್ಲಿ ಅಜಯ್ಗೆ ಶಾಕ್ ಆಗುತ್ತೆ, ಅಲ್ಲೇ ಅವನಿಗೆ ಗೊತ್ತಾಗಿರೋದು ಮದುವೆ ಫಿಕ್ಸ್ ಬಗ್ಗೆ. ಇಲ್ಲಿ ನಾವು ವ್ಯಾಲೆಂಟೈನ್ಸ್ ಡೇದು ಒಂದು ಸ್ಪೆಷಲ್ ಪಾರ್ಟಿ ನೋಡ್ತೀವಿ. ಆ್ಯಕ್ಚುಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವರ ಸೋಲ್ಮೇಟ್ಸನ್ನು ಹುಡುಕೋದು. ಮಧು ಕಣ್ಣಿಗೆ ಬಟ್ಟೆ ಕಟ್ಟಿ ಸೋಲ್ಮೇಟನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾಳೆ. ಆ್ಯಕ್ಚುಲಿ ಅವಳು ಅಜಯನ ಮುಟ್ಲಿಕ್ಕೆ ಇರ್ತಾಳೆ. ಆ ಟೈಮಲ್ಲಿ ಸುನಿಲ್ ಬಂದು ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಅಜಯನ ಫುಲ್ ಇಗ್ನೋರ್ ಮಾಡ್ತಿದ್ದಾನೆ ಸುನಿಲ್. ಬಟ್ ಅಜಯ್ ಕೂಡ ಹತ್ತಿರ ಹೋಗಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಫಸ್ಟ್ ಟೈಮ್ ಮಧು ಮತ್ತು ಅಜಯ್ ಭೇಟಿ ಆಗ್ತಾರೆ. ಸುನಿಲ್ಗಂತೂ ಟೆನ್ಷನ್ ಆಗಿಬಿಡ್ತದೆ. ಆ್ಯಂಡ್ ಅವರು ಹ್ಯಾಂಡ್ ಶೇಕ್ ಕೂಡ ಮಾಡ್ತಾರೆ. ಆ ಟೈಮಲ್ಲಿ ಸುನಿಲ್ ಅವರಿಬ್ಬರನ್ನು ಕೂಡ ದೂರ ಮಾಡಿ
ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಈ ಹುಡುಗಿ ಹೇಳ್ತಾ ಇರ್ತಾಳೆ ಅವನು ನನ್ನ ಲವ್ವರ್ ಅಲ್ಲ ಹಾಗೆ ಹಿಂಗೆ ಅಂತ. ಆದರೆ ಅಲ್ಲಿ ತುಂಬ ಜಾಸ್ತಿ ಸೌಂಡ್ ಇದ್ದ ಕಾರಣ ಏನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಹುಡುಗಿಗೆ. ನಾವು ನೋಡ್ತೀವಿ ಇಲ್ಲಿ ಅಜಯ್ಗೆ ಏನೋ ಒಂಥರ ಫೀಲಿಂಗ್ ಆಗ್ತಾ ಇರ್ತದೆ. ಆ್ಯಂಡ್ ಇನ್ನೊಂದು ಕಡೆ ಅಜಯ್ನ ತಾಯಿಗೆ ಹಾರ್ಟ್ ಅಟ್ಯಾಕೇ ಆಗಿರ್ತದೆ. ಅವರು ಈ ಜಗತ್ತನ್ನು ಬಿಟ್ಟು ಹೋಗಿರ್ತಾರೆ. ಇನ್ನೊಂದು ಕಡೆ ನಿಶ್ಚಿತಾರ್ಥ ಆಗ್ತಾ ಇರ್ತದೆ ಮಧು ಮತ್ತು ಸುನಿಲ್ಗೆ. ಅಜಯ್ ಅವರಿಬ್ಬರ ನಿಶ್ಚಿತಾರ್ಥದಲ್ಲಿ ಇರಬಾರ್ದಂತ ಸುನಿಲ್ ಸುಳ್ಳು ಹೇಳ್ತಾನೆ, ನನ್ನ ರಿಂಗನ್ನು ತಗೊಂಬ ಮನೇಲಿ ಇಟ್ಬಿಟ್ಟಿದ್ದೀನಿ ಅಂತ. ಅಜಯ್ ಹೋಗ್ತಾನೆ, ಅವನಿಗೊಂದು ಟೆಲಿಗ್ರಾಮ್ ಕೂಡ ಬರ್ತದೆ, ಇದು ರಿಯಲ್ ಅಲ್ಲ ಅಂತ ಹೇಳಿ, ಇದು ಯಾರೋ ಫೇಕ್ ಮಾಡ್ತಾರೆ ಅಂತ. ಅವ್ನು ಜಾಸ್ತಿ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಬಟ್ ಇಲ್ಲಿ ನಿಶ್ಚಿತಾರ್ಥ ಆದಮೇಲೆ ಅವ್ರಿಗೊಂದು ಕಾಲ್ ಬರ್ತದೆ. ಗೌಡ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಗೊತ್ತಾಗ್ತದೆ ಅಜಯ್ನ ಅಮ್ಮ ಇನ್ನಿಲ್ಲ ಅಂತ. ಅಜಯ್ ಅಲ್ಲಿಗೆ ಬರ್ತಾನೆ ಆ್ಯಂಡ್ ಹೇಳ್ತಾನೆ, ನಿನ್ನ ರಿಂಗ್ ಎಲ್ಲಿಟ್ಟಿದ್ದೆ, ಇಡೀ ಮನೆ ಹುಡುಕಿದೆ, ನಿಶ್ಚಿತಾರ್ಥ ಎಲ್ಲ ಆಗೋಯ್ತಾ, ಏನು ಮಾರ್ರೆ ನೀವು ಅಂತ. ಅವನಿಗೆ ತುಂಬ ಜಾಸ್ತಿ ಹಸಿವಾಗ್ತಿರ್ತದೆ. ಆ್ಯಕ್ಚುಲಿ ಅವ್ನು ನೋಡ್ತಾನೆ ಅಲ್ಲಿ ತುಂಬ ಜನ ಇದ್ದಾರೆ. ಆ್ಯಂಡ್ ಅವನಿಗೆ ಗೊತ್ತಾಗುತ್ತೆ ಅವನ ತಾಯಿ ಇನ್ನಿಲ್ಲ ಅಂತ. ಅವನು ತುಂಬ ಜಾಸ್ತಿ ಹೇಳ್ತಾನೆ. ಈ ಸೀನ್ ತುಂಬ ಜಾಸ್ತಿ ಬೇಜಾರಾಗೋ ಸೀನ್ ಗೈಸ್. ನನಗೆ ಲಿಟ್ರಲಿ ತುಂಬ ಜಾಸ್ತಿ ಅಳುವೆ ಬಂದುಬಿಡ್ತು. ಆ್ಯಂಡ್ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಆ್ಯಂಡ್ ಅವನಿಗೆ ಅವನ ತಾಯಿ ತುಂಬ ಮುಖ್ಯ ಇದ್ದರು, ಆದರೆ ಈಗ ಅವರೇ ಇಲ್ಲ. ಆ್ಯಂಡ್ ಆ ಟೈಮಲ್ಲಿ ಗೌಡ್ರು ಮತ್ತು ಅಂಕಲ್ ಆಂಟಿ ಎಲ್ಲ ಬಂದು ಹೇಳ್ತಾರೆ, ನೀನು ಮ್ಯೂಸಿಕಲ್ಲಿ ತುಂಬ ಒಳ್ಳೆಯ ವ್ಯಕ್ತಿ ಆಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅಂತ ನಿನ್ನ ತಾಯಿ ಆಸೆ ಪಡ್ತಿದ್ದಾರೆ ಕಣೋ, ಮ್ಯೂಸಿಕನ್ನು ಬಿಡಬೇಡ, ಈ ಒಂದು ಸೌತ್ ಇಂಟರ್ನ್ಯಾಷನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡು. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಸುನಿಲನ, ಅವನು ಸ್ನಾನ ಮಾಡುವಾಗ ಸಹ ಯೋಚನೆ ಮಾಡ್ತಿರ್ತಾನೆ ಹೇಗೆ ಅಜಯ್ ಮತ್ತು ಮಧುನ ದೂರ ಮಾಡಬೇಕಂತ. ಆ್ಯಕ್ಚುಲಿ ಇವನ ಆಬ್ಸೆಷನ್ ಲೆವೆಲ್ ಉಂಟು ನೋಡಿ, ಅದು ಹೈ ಲೆವೆಲಲ್ಲಿದೆ. ಸೌತ್ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ನಾವು ನೋಡ್ತೀವಿ ಮಧು ಆ ಹುಡುಗಿ ಜೊತೆ ಮಾತಾಡ್ತಿದ್ದಾಳೆ. ಮದುವೆ ಫಿಕ್ಸ್ ಆಯಿತು, ನಾವು ಮಾಡಿದ ಕಷ್ಟ, ಯಾಕಂದರೆ ಮುಖ ನೋಡಿಲ್ಲಲ್ಲ. ಈ ವಿಷಯನ ಕೇಳಿ ಆ ಹುಡುಗಿ ಶಾಕ್ ಆಗುತ್ತೆ. ಆ್ಯಂಡ್ ಅವಳಿಗೆ ಗೊತ್ತಾಗುತ್ತೆ ಇದು ಅಜಯ್ ಹೇಳಿದ ಸ್ಟೋರಿ ಅಲ್ವಾ, ಹಾಗಾದರೆ ಸುನಿಲ್ನ ಪ್ಲೇಸಲ್ಲಿ ಅಜಯ್ ಇರಬೇಕಿತ್ತು. ಸುನಿಲನು ಮೋಸ ಮಾಡಿದಾನಂತ ಅವಳಿಗೆ ಗೊತ್ತಾಗಿರ್ತದೆ. ಬಟ್ ಅವಳಿಗೆ ಕನ್ಫರ್ಮ್ ಇರಲ್ಲ. ಸೊ ಹಾಗಾಗಿ ಅವಳು ಕಾಂಪಿಟೇಷನನ್ನು ಅಟೆಂಡ್ ಮಾಡಲಿಕ್ಕೆ ಹೋಗ್ತಾಳೆ. ಕಾಂಪಿಟೇಷನ್ ಮಾತ್ರ ತುಂಬ ಚೆನ್ನಾಗಿ ಹೋಗ್ತಾ ಇರ್ತದೆ, ಯಾಕಂದರೆ ಈ ಒಂದು ಮ್ಯೂಸಿಕ್ ಎಲ್ರಿಗೂ ಇಷ್ಟ ಆಗ್ತಿರ್ತದೆ. ಆ್ಯಂಡ್ ಆ ಟೈಮಲ್ಲಿ ಅಜಯ್ ಆ ಮ್ಯೂಸಿಕನ್ನು ನುಡಿಸ್ತಾನೆ. ಆ ಒಂದು ಮ್ಯೂಸಿಕನ್ನು ಕೇಳಿ ಮಧುಗೆ ಶಾಕ್ ಆಗುತ್ತೆ. ಇವನು ಸುನಿಲ್ನ ಮ್ಯೂಸಿಕ್ ಯಾಕೆ ನುಡಿಸ್ತಿದ್ದಾನೆ ಅನ್ನೋದು ಅವಳ ಪ್ರಶ್ನೆ ಆಗಿರುತ್ತೆ. ಆ್ಯಂಡ್ ಸುನಿಲ್ ಹತ್ರ ಹೋಗಿ ಕೇಳ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಸುನಿಲ್ ಸುಳ್ಳು ಹೇಳ್ತಾನೆ, ಆ್ಯಕ್ಚುಲಿ ಅವನ ಅಮ್ಮ ತೀರಿದ ಮೇಲೆ ಅವನಿಗೆ ಮ್ಯೂಸಿಕ್ ರೆಡಿ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ, ಸೊ ಹಾಗಾಗಿ ನಾನು ಅವನಿಗೆ ಹೆಲ್ಪ್ ಮಾಡಿದ್ದು ಅಂತ. ಆ್ಯಂಡ್ ಈ ಹುಡುಗಿ ಕೂಡ ಒಬ್ಸರ್ವ್ ಮಾಡ್ತಿದ್ದಾಳೆ ಸುನಿಲ್ನ ಬಿಹೇವಿಯರ್. ಅವಳಿಗೆ ಗೊತ್ತಾಗುತ್ತೆ ಸುನಿಲ್ ಮೋಸ ಮಾಡಿದ್ದಾನೆ ಅಂತ. ಆ್ಯಂಡ್ ಇಲ್ಲಿ ಮಧು ಹೋಗಿ ಅಜಯ್ಗೆ ಹಿಗ್ಗಾಮುಗ್ಗ ಬೈತಾಳೆ, ಏನು ನೀನು ಸುನಿಲ್ನ ಮ್ಯೂಸಿಕನ್ನು ಕದ್ದು ಅವನಿಗೆ ಅಪ್ರಿಷಿಯೇಟೇ ಮಾಡಿಲ್ಲ ಹಾಗೆ ಹಿಂಗೆ ಅಂತ. ಅಂದರೆ ಅವನ ಹೆಸರು ಹೇಳಿಲ್ಲ ಸ್ಟೇಜಲ್ಲಿ ಅಂತ. ಇಲ್ಲಿ ಅಜಯ್ಗೂ ಗೊತ್ತಾಗುತ್ತೆ ಮದುವೆ ಆ ಹುಡುಗಿ ಅಂತ. ಒಬ್ಬ ಚಿಕ್ಕ ಹುಡುಗನಿಂದ ಅವನಿಗೆ ಗೊತ್ತಾಗುತ್ತೆ ಅವಳೇ ಈ ಹುಡುಗಿ ಅಂತ. ಆ್ಯಂಡ್ ಅಜಯ್ ಹೇಳ್ತಾನೆ, ನೀನು ಹೇಳಿದ್ದು ಸತ್ಯ, ನಂಗೆ ಅವಳು ಸಿಗಲ್ಲ ಅಂತ ಹೇಳಿ ಅಲ್ಲಿಂದ ಬೇಜಾರಲ್ಲಿ ಹೋಗ್ತಾನೆ. ಅಜಯ್ನ ಫ್ರೆಂಡು ಕೂಡ ಅಜಯ್ ಜೊತೆ ಹೋಗ್ತಾನೆ, ಯಾಕಂದರೆ ಅವನು ತುಂಬ ಜಾಸ್ತಿ ಬೇಜಾರಲ್ಲಿರ್ತಾನೆ. ಆ್ಯಂಡ್ ಅಜಯ್ ಎಲ್ಲ ಒಂದು ಅವನ ಲವ್ ಸ್ಟೋರಿ ಏನಿದೆ ಅದನ್ನು ಫ್ರೆಂಡಿಗೆ ಹೇಳಿರ್ತಾನೆ. ಆ್ಯಂಡ್ ಈ ಟೈಮಲ್ಲಿ ಮಧು ಕೆಳಗಿರ್ತಾಳೆ. ಆ್ಯಂಡ್ ಈ ಹುಡುಗಿ ಪ್ಲ್ಯಾನ್ ಮಾಡ್ತಾಳೆ. ಆ್ಯಂಡ್ ಸುನಿಲನ್ನು ಸ್ಟೇಜಿಗೆ ಕರೆಸಿ ಹೇಳ್ತಾಳೆ, ನೀನು ಈ ಒಂದು ಮ್ಯೂಸಿಕನ್ನು ನುಡಿಸು. ಬಟ್ ಸುನಿಲಿಂದ ನುಡಿಸ್ಲಿಕ್ಕಾಗಲ್ಲ. ಮಧುಗೆ ಟೆನ್ಷನ್ ಆಗುತ್ತೆ, ಏನಾಯಿತು ಇವನಿಗೆ ಯಾಕೆ ನುಡಿಸ್ಲಿಕ್ಕಾಗಿಲ್ಲ ಅಂತ. ಆ್ಯಂಡ್ ಸುನಿಲ್ನ ಮನೆಯವರೆಲ್ಲ ರಿವೀಲ್ ಮಾಡ್ತಾರೆ, ಮ್ಯೂಸಿಕ್ ಅದು ಸುನಿಲ್ಗೆ. ಅಯ್ಯೋ, ಮ್ಯೂಸಿಕ್ ನುಡಿಸ್ತಾ ಇದ್ದದ್ದು ಅಜಯ್ ಮಾತ್ರ, ಇವನಿಗೆ ಅಲ್ಲಿ ಗೊತ್ತಿರುತ್ತೆ. ಅದನ್ನು ಕೇಳಿ ಮಧುಗೆ ಶಾಕ್ ಆಗುತ್ತೆ. ಎಲ್ಲರೂ ಕೂಡ ಬೈಲಿಕ್ಕೆ ಶುರು ಮಾಡ್ತಾರೆ ಸುನಿಲ್ಗೆ. ಆ್ಯಂಡ್ ಸುನಿಲ್ ಕೂಡ ಒಂದು ಮೂಮೆಂಟಿಗೆ ಕೇಳಿ ಅವನು ಎಲ್ಲರ ಬಾಯಿ ಮುಚ್ಚಿಸಿ ಹೀಗೆ ಹೇಳ್ತಾನೆ, ಹೌದು ನಾನೇ ಎಲ್ಲ ಮಾಡಿದ್ದು, ಆ ಒಂದು ಫೇಕ್ ಟೆಲಿಗ್ರಾಮ್ ಕಳಿಸಿದೆ ನಾನು. ಆ ಮಾರ್ಕೆಟಲ್ಲಿ ಅವ್ರು ಮೀಟ್ ಆಗಬಾರ್ದು ಅಂತ ತುಂಬ ಜಾಸ್ತಿ ಪ್ರಯತ್ನ ಪಟ್ಟೆ. ನಿಶ್ಚಿತಾರ್ಥದಲ್ಲಿ ರಿಂಗ್ ನನ್ನ ಹತ್ರ ಏನಿತ್ತು ಮನೆಯಲ್ಲಿದೆ ಅಂತ ಸುಳ್ಳು ಹೇಳಿದೆ. ಇದೆಲ್ಲ ಮಾಡಿದ್ದು ನಾನು ಮಧುಗೋಸ್ಕರ, ಮಧು ನನಗೆ ಬೇಕು. ಆ್ಯಂಡ್ ಮಧು ಅಲ್ಲಿಂದ ಓಡಿ ಹೋಗ್ತಾಳೆ. ಲಿಟ್ರಲಿ ಅಜಯ್ ಬಳಿ ಹೋಗ್ತಾಳೆ. ಆ್ಯಂಡ್ ಅಜಯ್ ಬಳಿ ಹೋಗಿ ಈ ಒಂದು ಮೂಮೆಂಟ್ ತುಂಬಾ ಜಾಸ್ತಿ ಚೆಂದ ಇತ್ತು. ಆ್ಯಕ್ಚುಲಿ ಅಜಯ್ ಮತ್ತು ಮಧುನ ಕೆಮಿಸ್ಟ್ರಿ ಈಗ ಶುರುವಾಗಿದ್ದು, ಲೈಕ್ ಲಿಟ್ರಲಿ ಮೂವಿ ಎಂಡಾದಾಗ ಸೀರಿಯಸ್ಲಿ. ಆ್ಯಂಡ್ ನಾವು ನೋಡ್ತೀವಿ ಅಜಯ್ ನಿಧಾನವಾಗಿ ಮಧು ಹತ್ರ ಬರ್ತಾಯಿದ್ರೆ ಮಧು ಕೂಡ ಅವನ ಹತ್ರ ಬರ್ತಾಳೆ. ಒಟ್ರಾಶಿ ಹೇಳಬೇಕಾದ್ರೆ ಅವರಿಬ್ಬರು ಕೂಡ ತುಂಬ ಜಾಸ್ತಿ ಅಳ್ತಾ ಇರ್ತಾರೆ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೆಯೋದು ಸುನಿಲ್. ಮೊದಲು ಸುನಿಲ್ ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ಏನು ಮಧು ನೀನು ಯಾಕೆ ಈ ರೀತಿ ಓಡ್ಕೊಂಬಂದೆ, ನನಗೆ ಅಂತೂ ಹೆದರಿಕೆ ಆಗುತ್ತೋ ಹಾಗೆ ಹೀಗೆ ಅಂತ. ಅವನ್ನೆಲ್ಲ ನಾರ್ಮಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಆ್ಯಂಡ್ ಅವನಿಗೆ ಆ ಒಂದು ರಿಂಗನ್ನು ವಾಪಸ್ ಕೊಟ್ಬಿಡ್ತಾಳೆ ಮಧು. ಆ್ಯಂಡ್ ನಿಶ್ಚಿತಾರ್ಥನ ಅಲ್ಲೇ ಕಟ್ ಮಾಡಿದ್ದಾಳೆ ಅವಳು.
ಒಟ್ರಾಶಿ ಹೇಳಬೇಕಾದ್ರೆ ಸುನಿಲ್ ಗಲಿಗೆ ರಿಯಲೈಸ್ ಆಗುತ್ತೆ ಸುನಿಲನ ಇಷ್ಟಪಟ್ಟಿದ್ದಲ್ಲ ಮಧು ಇಷ್ಟಪಟ್ಟಿದ್ದು ಮ್ಯೂಸಿಕನ್ನು. ಆ್ಯಂಡ್ ಅವನಿಗಿಲ್ಲಿ ಗೊತ್ತಾಗುತ್ತೆ ಮೋಸ ಮಾಡಿ ಪ್ರೀತಿಯನ್ನು ಮಾಡೋಕ್ಕಾಗಲ್ಲ, ಹೇಳಿದರೆ ನಾವು ಸತ್ಯನೇ ಹೇಳಬೇಕು, ಆವಾಗ ಮಾತ್ರ ನಾವು ನಿಜವಾದ ಪ್ರೀತಿ ಪಡಿತೀವಿ. ಅದನ್ನೇ ಅವನು ಡೈಲಾಗ್ ಮೂಲಕ ಹೇಳ್ತಾನೆ. ಈ ಒಂದು ಮೂಮೆಂಟ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಮೇನ್ಲಿ ಸುನಿಲ್ ಅವರ ಆ್ಯಕ್ಟಿಂಗ್ ತುಂಬ ಜಾಸ್ತಿ ಚೆಂದ ಇತ್ತು. ಆ್ಯಕ್ಚುಲಿ ನನ್ನ ಪ್ರಕಾರ ಸುನಿಲ್ ಅವರ ಕರಿಯರ್ ಬೂಸ್ಟ್ ಆಗ್ತಿತ್ತು ಈ ಥರದ್ದೇ ಒಂದು ಎಕ್ಸ್ಕ್ಯೂಸ್ ಮೀ ಮೂವಿ ಥರನೇ ಅವರು ಒಳ್ಳೆ ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡಿದರೆ ತುಂಬ ಜಾಸ್ತಿ ಟಾಪಲ್ಲಿ ಹೋಗ್ತಾಯಿದ್ರು. ಆ್ಯಂಡ್ ಈ ಮೂವಿಯಲ್ಲಿ ಅವರ ಆ್ಯಕ್ಟಿಂಗ್ ನೋಡಿ ತುಂಬಾ ಜಾಸ್ತಿ ಕ್ರೇಜಿ ಇದೆ ಆ್ಯಂಡ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಫೈನಲಲ್ಲಿ ನಾವು ನೋಡ್ತೀವಿ ಅಜಯ್ ಮತ್ತು ಮಧು ಒಬ್ರನ್ನೊಬ್ಬರು ಒಪ್ಕೊಂಡಿದ್ದಾರೆ. ಒಟ್ರಾಶಿ ಹೇಳಬೇಕಾದ್ರೆ ಅವರು ಒತ್ತಾಗಿದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ ಸುನಿಲ್ ಅಲ್ಲಿಂದ ನಡ್ಕೊಂಡು ಹೋಗಿಬಿಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗೀತದೆ. ಎನಿವೇಸ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.